ಅದ್ರಲ್ಲಿ ಏನೇನೋ ಬರ್ತಾಯಿದೆ, ಅಷ್ಟು ಕೋಟಿ ಕೊಟ್ಟರು, ಇಷ್ಟು ಕೋಟಿ ಕೊಟ್ಟರು, ಅದೆಲ್ಲ ಶುದ್ಧ ಸುಳ್ಳು. ಅದೆಲ್ಲ ಶುದ್ಧ ಸುಳ್ಳು. ಯಾವುದು ನಾವು ಯಾರ ಹತ್ರನೂ ದುಡ್ಡು ಕೇಳಿಲ್ಲ, ಯಾರು ಕೊಡೋಕ್ಕೂ ಬಂದಿಲ್ಲ. ಅದೆಲ್ಲ ಶುದ್ಧ ಸುಳ್ಳು. ಅದು ಯಾಕೆ ಹಂಗೆ ಆಗ್ತಾರೋ ಅದು ಏನು ಫೇಸ್ಬುಕ್ಕು ನಮಗಂತೂ ಅರ್ಥ ಆಗ್ತಿಲ್ಲ. ಅದರಿಂದ ಯಾರ ಕಡೆಯಿಂದನೂ ನಾವು ದುಡ್ಡು ಇಸ್ಕೊಂಡಿಲ್ಲ, ಯಾರೂ ನಮಗೆ ಬಂದು ಕೊಡೋಕ್ಕೆ ಹೋಗಿಲ್ಲ. ಅವ್ರ ಸಂಪರ್ಕದಲ್ಲಿ ನಾವು ಯಾರೂ ಇಲ್ಲ. ಅದರಿಂದ ನಾವು ಏನು ಫೇಸ್ಬುಕ್ನ ಮಹಾಶಯರಿಗೆ ಹೇಳ್ತೀವಿ, ಇದ್ದ ಸಂಗತಿ ಏನಾರ ಇದ್ರೆ ತಮ್ಮ ಪರಿಪೂರ್ಣ ಗೊತ್ತಿದ್ರೆ ಹಾಕಿರಿ, ಅಂತೆ ಕಂತಿ ವಿಚಾರಗಳು ಹಾಕಿ ಜನರನ್ನೆಲ್ಲ ದಿಕ್ಕು ತಪ್ಪಿಸ್ಬೇಡ್ರಿ ಅಂತ ನಾವು ಕೇಳ್ತೀವಿ. ಅವ್ರು ಬಂದರು, ಇವ್ರು ಬಂದರು, ನೀವು ಅವ್ರು ಬಂದರು, ಇವರು 10 ಕೋಟಿ ಕೊಟ್ಟರು, 20 ಕೋಟಿ ಕೊಟ್ಟರು, 10 ಪೈಸನ ನಾವು ಇಸ್ಕೊಂಡಿಲ್ಲ, 10 ಪೈಸನೇ ಇಸ್ಕೊಂಡಿಲ್ಲ ಅವ್ರ ಹತ್ರ. ಅವ್ರ ಸಂಪರ್ಕದಲ್ಲೂ ಇಲ್ಲ. ದಯಮಾಡಿ ಅವ್ರಿಗೆ ಯಾರು ಫೇಸ್ಬುಕ್ ಅವ್ರ ಅಭಿಮಾನಿಗಳು ಇರಲಿ, ಸಂತೋಷ, ಏನು ಬೇಕಾದರೂ ಆಗಲಿ. ಆದರೆ ಸುಳ್ಳು ಮಾಧ್ಯಮದಲ್ಲಿ ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಅದರಿಂದ ನಮ್ಮ ಮನೆತನಕ್ಕೆ ಗೌರವ ಕುಂದು ಬರುತ್ತೆ, ನಮಗೆ ನೋವಾಗುತ್ತೆ. ಜನರಲ್ಲಿ ನಮ್ಮ ಬಗ್ಗೆ ಇದೊಂದು ವೇಳೆ ತಪ್ಪು ಅಭಿಪ್ರಾಯ ಬರುತ್ತೆ. ಅದರಿಂದ ದಯಮಾಡಿ ಅವ್ರಲ್ಲಿ ಕೈ ಮುಗಿದು ಕೇಳ್ತೀವಿ, ಆ ರೀತಿ ಮಾಡಬಾರ್ದು. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಮ್ಯಾ ಅವರಿಗೂ ಕೂಡ ಈ ರೀತಿ ಥ್ರೆಟನ್ ಮಾಡಿದರು, ಫೇಸ್ಬುಕ್ಕಲ್ಲೆಲ್ಲ ಕೆಟ್ಟದಾಗಿ ಮಾಡಿ ಅವ್ರು ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ. ಕೆಲವು ದರ್ಶನ್ ಅಭಿಮಾನಿಗಳು ಅರೆಸ್ಟ್ ಕೂಡ ಆಗಿದ್ದಾರೆ. ಅದು ಕಾನೂನು ಪ್ರಕ್ರಿಯೆ. ಅವ್ರಿಗಾದ್ರೂ ಕೂಡ ನೋವಾಗಿರ್ತೈತಿ, ಮಾಡಿರ್ತಾರೆ. ಸುಳ್ಳು ಯಾಕೆ ಹಾಕಬೇಕಂತ ನಾನು ಹೇಳೋದು. ಅವ್ರ ಅಭಿಮಾನ ಇರಲಿ, ಏನು ಬೇಕಾದ್ರೂ ಮಾಡಲಿ, ಅವ್ರ ಹತ್ರ ಹೋಗಬೇಕಾದ್ರೆ ಮಾಡಲಿ. ಆದರೆ ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಸತ್ಯಾಂಶ ಇರಬೇಕಲ್ಲ. ಯಾರು ಬೇಕಾದ್ರೂ ನೋಡೋದಿಲ್ಲ. ಅದೇನು ಫೇಸ್ಬುಕ್ ಅನ್ನೋದು ಫೇಕ್ ಬುಕ್ ಆಗಿದೆ ಇವತ್ತು. ಅದೆಲ್ಲ ಬರೀ ಸುಳ್ಳು. ಯಾವ ವಿಚಾರ ನನಗಂತೂ ಮಾಡಕ್ಕೆ ಬರಲ್ಲ, ನಾವು ನೋಡೋದೇ ಇಲ್ಲ, ಅದು ನೋಡೋಕ್ಕೆ ಬರಲ್ಲ. ಮನೆಗೆ ಎಲ್ಲ ಹೇಳ್ತಿರ್ತಾರೆ ನಮ್ಮ ಹುಡುಗರವರೆಲ್ಲ, ಅದು ಸುಳ್ಳು. ದಯಮಾಡಿ ಅದನ್ನು ತಾವು ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕ ಜನಕ್ಕೆ ತಿಳಿಸ್ರಿ.